ಡಿಕೆ ಸುರೇಶ್ ಅವರ ಹೆಸರಲ್ಲಿ ಮಹಾವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಆಡಿಯೋ ಒಂದು ಲಭ್ಯವಾಗಿದೆ. ಐಶ್ವರ್ಯ ವಂಚನೆ ಕೇಸ್ಗೆ ಆಡಿಯೋ ಬಿಗ್ ಟ್ವಿಸ್ಟ್ ಕೊಡ್ತಾ ಇದೆ. ಸುರೇಶ್ ಧ್ವನಿಯಲ್ಲಿ ಮೋಸ ಮಾಡಿದ್ರ ನಟ ಧರ್ಮ ಅನ್ನೋ ಅನುಮಾನ. ಧರ್ಮ ಅವರ ಮಾತು ನಂಬಿ ಮೋಸ ಹೋದ್ರ ವನಿತಾ ಜೊತೆ ಧರ್ಮ ಮಾತನಾಡಿದ್ರು ಎನ್ನಲಾದ ಆಡಿಯೋ ಲಭ್ಯವಾಗಿದೆ. ಡಿಕೆ ಸುರೇಶ್ ಅವರ ಧ್ವನಿಯನ್ನೇ ಅನುಕರಿಸಿ ಮೋಸ ಮಾಡಿದ್ರು ಅನ್ನೋ ಆರೋಪ ಇದೀಗ ಕೇಳೋಕ್ ಸಿಕ್ಕಿರೋದು. ಡಿಕೆ ಸುರೇಶ್ ಅವರ ಹೆಸರಲ್ಲಿ ವಂಚನೆ ಪ್ರಕರಣ ದೂರುದಾರೆ ವನಿತಾ ಅವರು ಕಂಪ್ಲೇಂಟ್ ಕೊಡುವಲ್ಲಿ ಐಶ್ವರ್ಯ ಅವರ ಜೊತೆಯಲ್ಲೇ ಧರ್ಮ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಧರ್ಮ ಅವರು ಡಿಕೆ ಸುರೇಶ್ ಅವರ ವಾಯ್ಸ್ ಅನ್ನ ನಕಲು ಮಾಡಿದ್ರು. ಡಿಕೆ ಸುರೇಶ್ ಅವರೇ ಮಾತನಾಡ್ತಿದ್ದಾರೆ ಅಂತ ನಂಬಿ ನಾನು ಮೋಸ ಹೋದೆ ಅಂತ ಹೇಳಿ ದೂರುದಾರೆ ಉಲ್ಲೇಖ ಮಾಡಿದ್ದಾರೆ. ಈಗ ಧರ್ಮ ಅವರದ್ದು ಎನ್ನಲಾದ ಆಡಿಯೋ ಒಂದು ಲಭ್ಯವಾಗಿದೆ. ಹಲೋ ಹಲೋ ಹೇಳ. ಲೈನಲ್ಲಿ ಐತೆ ಅಣ್ಣ ಹಾಕ್ಲಾ? ಹಾ ಹಾಕೋ. ಮಾತಾಡ್ತೀನಿ ನೀನು? ಹಾ ಮಾತಾಡ್ತೀನಿ ಅಣ್ಣ. ವನಿತಾ ಲೈನಲ್ಲಿ ಇದ್ದಾಳೆ ಅಣ್ಣ. ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಹಾ ಆಯ್ತಣ್ಣ, ನಿಮ್ದು? ಬಿಸಿ ಇದ್ರಾ? ಓಕೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಐಶು ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಸರಿ ಮಾಡ್ತಿದ್ಲು. ಇವಾಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿ ಇದ್ದಾಳೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತಣ್ಣ. ಹಾಂ ಜನವರಿಯಿಂದ ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನನಗೆ ಸಿಕ್ಕಾಪಟ್ಟೆ ಟ್ರೀಟ್ ಆಗಿದೆ. ತುಂಬಾ ಭಯ ಎಲ್ಲ ಇದಾಗಿದೆ. ಏನಾಗಿದೆ ನನ್ನಿಂದ ನಿಮಗೂ ತೊಂದರೆ ಆಗಿರೋದು ನಮ್ಗೆ ಗೊತ್ತಿದೆ. ಈಗ ಸ್ವಲ್ಪ ಈ ಮೇ ಎಂದವರೆಗೂ ಎಲೆಕ್ಷನ್ ಆಗುವಾಗ ಸ್ವಲ್ಪ ನನಗೆ ಕಷ್ಟನೇ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ನಾನು ಬೇಕಾದ ಸೆಕ್ಷನ್ ನಾನು ಸೇರ್ಸೇ ಹೋಗ್ತೀನಿ. ನನಗೆ ತರ ಕಷ್ಟ ಇವಾಗ ಈಗ ಪರಿಸ್ಥಿತಿ ಡಿಕೆ ಸುರೇಶ್ ಅವರ ಹೆಸರಲ್ಲಿ ಮಹಾವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಆಡಿಯೋ ಒಂದು ಲಭ್ಯವಾಗಿದೆ. ಐಶ್ವರ್ಯ ವಂಚನೆ ಕೇಸ್ಗೆ ಆಡಿಯೋ ಬಿಗ್ ಟ್ವಿಸ್ಟ್ ಕೊಡ್ತಾ ಇದೆ. ಸುರೇಶ್ ಧ್ವನಿಯಲ್ಲಿ ಮೋಸ ಮಾಡಿದ್ರ ನಟ ಧರ್ಮ ಅನ್ನೋ ಅನುಮಾನ. ಧರ್ಮ ಅವರ ಮಾತು ನಂಬಿ ಮೋಸ ಹೋದ್ರ ವನಿತಾ ಜೊತೆ ಧರ್ಮ ಮಾತನಾಡಿದ್ರು ಎನ್ನಲಾದ ಆಡಿಯೋ ಲಭ್ಯವಾಗಿದೆ. ಡಿಕೆ ಸುರೇಶ್ ಅವರ ಧ್ವನಿಯನ್ನೇ ಅನುಕರಿಸಿ ಮೋಸ ಮಾಡಿದ್ರು ಅನ್ನೋ ಆರೋಪ ಇದೀಗ ಕೇಳೋಕ್ ಸಿಕ್ಕಿರೋದು. ಡಿಕೆ ಸುರೇಶ್ ಅವರ ಹೆಸರಲ್ಲಿ ವಂಚನೆ ಪ್ರಕರಣ ದೂರುದಾರೆ ವನಿತಾ ಅವರು ಕಂಪ್ಲೇಂಟ್ ಕೊಡುವಲ್ಲಿ ಐಶ್ವರ್ಯ ಅವರ ಜೊತೆಯಲ್ಲೇ ಧರ್ಮ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಧರ್ಮ ಅವರು ಡಿಕೆ ಸುರೇಶ್ ಅವರ ವಾಯ್ಸ್ ಅನ್ನ ನಕಲು ಮಾಡಿದ್ರು. ಡಿಕೆ ಸುರೇಶ್ ಅವರೇ ಮಾತನಾಡ್ತಿದ್ದಾರೆ ಅಂತ ನಂಬಿ ನಾನು ಮೋಸ ಹೋದೆ ಅಂತ ಹೇಳಿ ದೂರುದಾರೆ ಉಲ್ಲೇಖ ಮಾಡಿದ್ದಾರೆ. ಈಗ ಧರ್ಮ ಅವರದ್ದು ಎನ್ನಲಾದ ಆಡಿಯೋ ಒಂದು ಲಭ್ಯವಾಗಿದೆ. ಹಲೋ ಹಲೋ ಹೇಳ. ಲೈನಲ್ಲಿ ಐತೆ ಅಣ್ಣ ಹಾಕ್ಲಾ? ಹಾ ಹಾಕೋ. ಮಾತಾಡ್ತೀನಿ ನೀನು? ಹಾ ಮಾತಾಡ್ತೀನಿ ಅಣ್ಣ. ವನಿತಾ ಲೈನಲ್ಲಿ ಇದ್ದಾಳೆ ಅಣ್ಣ. ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಹಾ ಆಯ್ತಣ್ಣ, ನಿಮ್ದು? ಬಿಸಿ ಇದ್ರಾ? ಓಕೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಐಶು ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಸರಿ ಮಾಡ್ತಿದ್ಲು. ಇವಾಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿ ಇದ್ದಾಳೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತಣ್ಣ. ಜನವರಿಯಿಂದ
ಜನವರಿಯಿಂದ ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನನಗೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಗೊತ್ತು ಪಾಪ ಎಲ್ಲ ಇದಾಗಿದೆ, ಏನಾಗಿಲ್ಲ ನನ್ನಿಂದ ನಿಮಗೂ ತೊಂದರೆ ಆಗಿರೋದು ನಮ್ಗೆ ಗೊತ್ತಿದೆ. ಈಗ ಸ್ವಲ್ಪ ಈ ಮೇ ಎಂದವರೆಗೂ ಎಲೆಕ್ಷನ್ ಆಗುವಾಗ ಸ್ವಲ್ಪ ನನಗೆ ಕಷ್ಟನೇ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ಆಮೇಲೆ ಬೇಕಾದ ಸೆಕ್ಷನ್ ನಾನು ಸೇರ್ಸೇ ಕೊಡ್ತೀನಿ. ಈ ತರ ಕಷ್ಟ ಇವಾಗ ಈಗ ಪರಿಸ್ಥಿತಿ ಡಿಕೆ ಸುರೇಶ್ ಅವರ ಹೆಸರಲ್ಲಿ ಮಹಾವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಆಡಿಯೋ ಒಂದು ಲಭ್ಯವಾಗಿದೆ. ಐಶ್ವರ್ಯ ವಂಚನೆ ಕೇಸ್ಗೆ ಆಡಿಯೋ ಬಿಗ್ ಟ್ವಿಸ್ಟ್ ಕೊಡ್ತಾ ಇದೆ. ಸುರೇಶ್ ಧ್ವನಿಯಲ್ಲಿ ಮೋಸ ಮಾಡಿದ್ರ ನಟ ಧರ್ಮ ಅನ್ನೋ ಅನುಮಾನ. ಧರ್ಮ ಅವರ ಮಾತು ನಂಬಿ ಮೋಸ ಹೋದ್ರ ವನಿತಾ ಜೊತೆ ಧರ್ಮ ಮಾತನಾಡಿದ್ರು ಎನ್ನಲಾದ ಆಡಿಯೋ ಲಭ್ಯವಾಗಿದೆ. ಡಿಕೆ ಸುರೇಶ್ ಅವರ ಧ್ವನಿಯನ್ನೇ ಅನುಕರಿಸಿ ಮೋಸ ಮಾಡಿದ್ರು ಅನ್ನೋ ಆರೋಪ ಇದೀಗ ಕೇಳೋಕ್ ಸಿಕ್ಕಿರೋದು. ಡಿಕೆ ಸುರೇಶ್ ಅವರ ಹೆಸರಲ್ಲಿ ವಂಚನೆ ಪ್ರಕರಣ ದೂರುದಾರೆ ವನಿತಾ ಅವರು ಕಂಪ್ಲೇಂಟ್ ಕೊಡುವಲ್ಲಿ ಐಶ್ವರ್ಯ ಅವರ ಜೊತೆಯಲ್ಲೇ ಧರ್ಮ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಧರ್ಮ ಅವರು ಡಿಕೆ ಸುರೇಶ್ ಅವರ ವಾಯ್ಸ್ ಅನ್ನ ನಕಲು ಮಾಡಿದ್ರು. ಡಿಕೆ ಸುರೇಶ್ ಅವರೇ ಮಾತನಾಡ್ತಿದ್ದಾರೆ ಅಂತ ನಂಬಿ ನಾನು ಮೋಸ ಹೋದೆ ಅಂತ ಹೇಳಿ ದೂರುದಾರೆ ಉಲ್ಲೇಖ ಮಾಡಿದ್ದಾರೆ. ಈಗ ಧರ್ಮ ಅವರದ್ದು ಎನ್ನಲಾದ ಆಡಿಯೋ ಒಂದು ಲಭ್ಯವಾಗಿದೆ. ಹಲೋ ಹಲೋ ಹೇಳ. ಲೈನ್ ಎಲ್ಲ ಐತೆ ಅಣ್ಣ ಹಾಕ್ಲಾ? ಹಾ ಹಾಕೋ. ಮಾತಾಡ್ತೀನಿ ನೀನು? ಹಾ ಮಾತಾಡ್ತೀನಿ ಅಣ್ಣ. ವನಿತಾ ಲೈನ್ ಇದ್ದಾವೆ ಅಣ್ಣ. ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಊಟ ಆಯ್ತಮ್ಮ? ಹಾ ಆಯ್ತಣ್ಣ, ನಿಮ್ದು? ಜಸ್ಟ್ ಆಯ್ತು. ಹೇಳಿ. ಬಿಸಿ ಇದ್ರಾ? ಹಾ, ಒಂದ್ ಕಡೆ ಎಲ್ಲ ಬರ್ತಾ ಇದ್ದೆ. ಓಕೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಐಶು ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಸರಿ ಮಾಡ್ತಿದ್ಲು. ಇವಾಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿ ಇದ್ದಾಳೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತಣ್ಣ. ಹಾ, ಜನವರಿಯಿಂದ ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನನಗೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಗೊತ್ತು ಪಾಪ ಎಲ್ಲ ಇದಾಗಿದೆ, ಏನಾಗಿಲ್ಲ ನನ್ನಿಂದ ನಿಮಗೂ ತೊಂದರೆ ಆಗಿರೋದು ನಮ್ಗೆ ಗೊತ್ತಿದೆ. ಈಗ ಸ್ವಲ್ಪ ಈ ಮೇ ಎಂದವರೆಗೂ ಎಲೆಕ್ಷನ್ ಆಗುವಾಗ ಸ್ವಲ್ಪ ನನಗೆ ಕಷ್ಟನೇ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ಆಮೇಲೆ ಬೇಕಾದ ಸೆಕ್ಷನ್ ನಾನು ಸೇರ್ಸೇ ಕೊಡ್ತೀನಿ. ಈ ತರ ಕಷ್ಟ ಇವಾಗ ಈಗ ಪರಿಸ್ಥಿತಿ